ಜಾತಿಗಣತಿ ಟೆಕ್ನಿಕಲಿ ಅಲ್ಲ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ. ಕ್ಯಾಬಿನೆಟ್ ಇವತ್ತು ವಿಶೇಷ ಕ್ಯಾಬಿನೆಟ್ ಇತ್ತು. ಕ್ಯಾಬಿನೆಟ್ನಲ್ಲಿ ಏನೋ ಒಂದು ತೀರ್ಮಾನ ಆಗುತ್ತೆ ಅಂದ್ಕೊಂಡಿದ್ವಿ, ಏನೂ ತೀರ್ಮಾನ ಆಗಲಿಲ್ಲ. ಚರ್ಚೆನೇ ಅಪೂರ್ಣ ಆಯಿತು. ವಿಷಯ ಇಷ್ಟು ಹೇಳಿ ಮುಂದಕ್ಕೆ ಹೋಗಬಹುದು, ಬಟ್ ಕ್ಯಾಬಿನೆಟ್ ಒಳಗೆ ಏನೇನಾಯಿತು ಅನ್ನೋದನ್ನು ಮಾತಾಡಬೇಕಲ್ಲ. ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಉಳಿದೆಲ್ಲರಿಗಿಂತಲೂ ಜೋರು ಧ್ವನಿಯಲ್ಲಿ ಇದನ್ನು ವಿರೋಧ ಮಾಡಿದ್ದಾರೆ ಇವತ್ತು ಕ್ಯಾಬಿನೆಟ್ನಲ್ಲಿ. ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಜಾತಿ ಗಣತಿಯನ್ನು ಒಪ್ಪೋ ಮಾತೇ ಇಲ್ಲ. ಮುಸ್ಲಿಂ ಸಮುದಾಯದಲ್ಲಿ ನೂರಾರು ಜಾತಿಗಳಿದ್ದಾವೆ, ಆದರೆ ಮುಸ್ಲಿಮರನ್ನು ನೀವು ವಿಂಗಡಿಸಿಲ್ಲ ಅಂದ್ರಂತೆ. ಅದಕ್ಕೆ ಸಂತೋಷ್ ಲಾಡ್ ಅವರು ಬಿಟ್ಟು ಹೋಗಿದ್ರೆ ಸರಿ ಮಾಡೋಣ ಬಿಡಿ ಅಂದ್ರಂತೆ. ವರ್ಬ್ಯಾಟಿಮ್ ಇದು, ಒಳಗಡೆ ಏನಾಯಿತು ಅನ್ನೋ ಮಾಹಿತಿಯನ್ನು ಹೇಳ್ತಾ ಇದ್ದೀವಿ. ವರ್ಬ್ಯಾಟಿಮ್, ಬಿಟ್ಟು ಹೋಗಿದ್ರೆ ಸರಿ ಮಾಡೋಣ ಬಿಡಿ, ಯಾರಿಗೂ ಅನ್ಯಾಯ ಮಾಡಲ್ಲ ಅಂದ್ರಂತೆ ಸಂತೋಷ್ ಲಾಡ್. ನೋಡಿ, ಮುಸ್ಲಿಮರಲ್ಲೂ ನೂರಾರು ಉಪಪಂಗಡಗಳಿದ್ದಾವೆ, ಯಾಕೆ ಎಲ್ಲವನ್ನು ಒಂದೇ ಕ್ಯಾಟಗರಿಗೆ ಸೇರಿಸಿದ್ದೀರಿ ಅಂತ ಎಸ್ ಎಸ್ ಮಲ್ಲಿಕಾರ್ಜುನ್ ಮತ್ತೆ ಮಾತಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು, ಕರೆಕ್ಟ್ ಅಲ್ವಾ ಮಲ್ಲಿಕಾರ್ಜುನ್ ಅವರು ಹೇಳೋದು ಅಂದ್ರಂತೆ. ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಏರಿದ ಧ್ವನಿಯಲ್ಲೇ ಮಾತಾಡಿದ್ರು. ಕೆಲವು ಸಚಿವರುಗಳು ತಮ್ಮ ಅಭಿಪ್ರಾಯವನ್ನು ಬರ್ಕೊಂಡು ಬಂದಿದ್ರಂತೆ, ಅಂದರೆ ನೋಟ್ ರೆಡಿ ಮಾಡ್ಕೊಂಡು ಬಂದಿದ್ರಂತೆ, ಅದನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಡೆದಿದೆ ಇವತ್ತು ಸಚಿವ ಸಂಪುಟ ಸಭೆ. ಎಂ ಬಿ ಪಾಟೀಲ್ರು ಏನಾದರೂ ತಪ್ಪಾಗಿದ್ದರೆ ಸರಿ ಮಾಡ್ತಾರೆ ಮುಖ್ಯಮಂತ್ರಿಗಳು, ಯಾಕೆ ಈ ವಿಷಯದಲ್ಲಿ ಜಗಳಾಡೋದು ಅಂದ್ರಂತೆ. ಎಂ ಬಿ ಪಾಟೀಲ್ರೇನೆ ಹೇಳಿದ್ರಂತೆ. ಒಳಗಿನ ಸುದ್ದಿಗಳು ಈಗಷ್ಟೇ ಮುಗಿತಿದ್ದು. 4 ಗಂಟೆಗೆ ಶುರುವಾಗಬೇಕಾಗಿತ್ತು, 5 ಗಂಟೆಗೆ ಶುರುವಾಯಿತು. ಸ್ವಲ್ಪ ಹೊತ್ತಿಗೆ ಮುಂಚೆ ಮುಗಿದಿದೆ. ರಾತ್ರಿ ಅಷ್ಟೊತ್ತಿಗೆ, ಅಂದರೆ ಸಚಿವರುಗಳೆಲ್ಲ ಮನೆಗೆ ಹೋಗಿ ಊಟ ಗೀಟ ಮಾಡಿ ಆರಾಮಾಗಿ ಕೂತ್ಕೋತಾರಲ್ಲ, ಆಮೇಲೆ ಒಬ್ಬೊಬ್ಬರದೇ ಮಾಹಿತಿಗಳು ಹೊರಗೆ ಬರೋದಕ್ಕೆ ಶುರುವಾಗ್ತವೆ. ಸದ್ಯಕ್ಕಿರೋದು ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಅಷ್ಟೇ, ಇಷ್ಟೇ ಮಾಹಿತಿ ಇರೋದು. ಹೊರಗೆ ಬಂದ ಮೇಲೆ ಯಾವ್ಯಾವ ಮಿನಿಸ್ಟರ್ಗಳು ಏನೇನು ಮಾತಾಡಿದ್ರು ಕೇಳಿಸ್ಕೊಳ್ಳಿ. ಪಾಸಿಟಿವ್ ಆಗಿ ಎಲ್ಲರೂ ಅವರ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಇನ್ನು ಮತ್ತೆ ನೆಕ್ಸ್ಟ್ ವೀಕಿಗೆ ಈ ಚರ್ಚೆ ಮುಂದೆ ಓಡಲಾಗಿದೆ. ಸೊ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್. ಎವ್ರಿಬಡಿ ಹ್ಯಾವ್ ಪುಟ್ ದೇರ್ ಓನ್ ಮೈಂಡ್ ಟು ಇಟ್. ನಾನು ಅವಾಗಲೇ ಹೋಗೋಕ್ಕೆ ಮುಂಚೆನೇ ಹೇಳಿದ್ದೆ, ಇದು ಒಂದೇ ಕ್ಯಾಬಿನೆಟ್ಗೆ ಆಗ್ತಕ್ಕಂಥದ್ದಲ್ಲ, ಇಟ್ಸ್ ಅ ಬಿಗ್ ಇಶ್ಯೂ. ಸೊ ಮಾನ್ಯ ಮುಖ್ಯಮಂತ್ರಿಯವರು ಮತ್ತೆ ಪುನಃ ನೆಕ್ಸ್ಟ್ ವೀಕಿಗೆ ಇದರಿಂದ ಡೀಟೇಲ್ ಆಗಿ ಇದ್ರ ಬಗ್ಗೆ ಡಿಬೇಟ್ ಆಗಲಿಕ್ಕೆ ಮತ್ತೆ ಅವಕಾಶವನ್ನು ಮಾಡಿದ್ದಾರೆ. ಸೊ ಎಲ್ಲರೂ ಅವರವ್ರ ಅಭಿಪ್ರಾಯಗಳನ್ನ ತಿಳಿಸ್ತಾರೆ, ಮತ್ತೆ ಇನ್ನು ತಿರ್ಗಾ ನೆಕ್ಸ್ಟ್ ವೀಕ್ ತಿಳಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ. ಸಂಪುಟ ಸಭೆ ಮುಗೀತು, ಮತ್ತು ನಮ್ಮ ಎಲ್ಲರ ಅಭಿಪ್ರಾಯಗಳನ್ನು, ಎಲ್ಲ ಸಚಿವರ ಅಭಿಪ್ರಾಯಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಮೀಟಿಂಗಲ್ಲಿ ನಾವು ಅಭಿಪ್ರಾಯಗಳನ್ನು ರೈಟಿಂಗಲ್ಲಾದರೂ ಕೊಡ್ಬೋದು, ಓರಲ್ ಆಗಾದರೂ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಒಳಗಡೆ ಕೊಡಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಕೊಡ್ತೀವಿ. ಅಂಶ ನಾವೇನು ಕೊಟ್ಟಿಲ್ವಲ್ಲ, ನಾವು ಬರ್ಕೊಡ್ಬೇಕಷ್ಟೇ. ತೀರ್ಮಾನ ಏನೂ ಆಗಿಲ್ಲ. ತೀರ್ಮಾನ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಕರೀತಾರೆ, ಆವಾಗ ತೀರ್ಮಾನ. ಚರ್ಚೆ ಆಗಿದೆ, ಎಲ್ಲ ಪಾಸಿಟಿವ್ ಆಗಿ, ನೋ ನೆಗೆಟಿವ್ ಏನೂ ಇಲ್ಲ, ಎಲ್ಲ ಪಾಸಿಟಿವ್ ಆಗಿ ಚರ್ಚೆ ಆಗಿದೆ. ಬಹಳ ಪರ ಅನ್ನುವಂಥ ಪ್ರಶ್ನೆ ಇಲ್ಲ. ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡುವಂಥದ್ದು, ಸಮಾಜ ನಿರ್ಮಾಣ ಮಾಡುವಂಥದ್ದು ನಮ್ಮ ಸರ್ಕಾರದ ಒಂದು ನಿಲುವಿದೆ. ಚರ್ಚೆ ಅಪೂರ್ಣ ಆಗಿದೆ. ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚೆ ಮುಂದುವರಿತದೆ. ನೋಡಪ್ಪ, ಇದರಲ್ಲಿ ಎಲ್ಲ ಸಮಾಜಕ್ಕೂ ನ್ಯಾಯ ಒದಗಬೇಕು. ಎಲ್ಲ ಸಮಾಜಕ್ಕೂ ನ್ಯಾಯ ಒದಗಲಿಕ್ಕೆ ಏನಾಗಬೇಕು, ಅದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಅದ್ರ ಬಗ್ಗೆ ಲಿಖಿತವಾದ ಇನ್ಫಾರ್ಮೇಷನ್ ಎಲ್ಲ ಗ್ಯಾದರ್ ಮಾಡಿ ಅದು ನೆಕ್ಸ್ಟ್ ಕ್ಯಾಬಿನೆಟಿಗೆ ತಗೊಂಬಂದು ಮಾತಾಡೋಣ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಯಾರಿಗೂ ಅನ್ಯಾಯ ಆಗಬಾರ್ದು, ಯಾವ ಸಮಾಜಕ್ಕೂ ಏನು ಅನ್ಯಾಯ ಆಗಬಾರ್ದು. ಎಲ್ಲರೂ ಯಾವ ಸಮಾಜಕ್ಕೂ ಅದು ಎಲ್ಲ ಗೊತ್ತಾಗುತ್ತಲ್ಲ ಓಪನ್ ಆಗಿ. ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಇದ್ರ ಬಗ್ಗೆ ತರೋ ಆಗಿ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ನೆಕ್ಸ್ಟ್ ಕ್ಯಾಬಿನೆಟ್ಗೆ ತರ್ತಾರೆ. ಈ ದಿನದ ಸಚಿವ ಸಂಪುಟ ಸಭೆಯಲ್ಲಿ ವಿಸ್ತೃತವಾದಂತಹ ಅಂಕಿಅಂಶಗಳನ್ನು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿರ್ತಕ್ಕಂಥ ಅಂಕಿಅಂಶಗಳೇನಿದ್ದಾವೆ, ಅಂಕಿಅಂಶಗಳ ಬಗ್ಗೆ ಎಲ್ಲ ಸಚಿವರುಗಳು ಕೂಡ ತಮ್ಮ ತಮ್ಮ ಮಾತುಗಳನ್ನು, ಅನಿಸಿಕೆಗಳನ್ನು ತಿಳಿಸಿದ್ದಾರೆ. ಆದರೆ ಇನ್ನೂ ಬಹಳಷ್ಟು ವಿವರಗಳನ್ನು ಕೇಳಲಾಗಿ ಸಚಿವರಿಂದ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥವರು ಇನ್ನೂ ಕೆಲವು ಅಂಕಿಅಂಶಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಸಾಧ್ಯ ಆಗಿಲ್ಲ. ಆ ದಿಸೆಯಲ್ಲಿ ಈ ದಿನದ ಚರ್ಚೆ ಅಪೂರ್ವ ಆಗಿದೆ. ಅಪೂರ್ವವಾಗಿರ್ತಕ್ಕಂಥ ಚರ್ಚೆಯನ್ನು ಮುಂದುವರಿಸಿ ಮುಂದಿನ ಸಚಿವ ಸಂಪುಟದ ಸಭೆಯಲ್ಲಿ ಅಂತಿಮವಾದಂಥ ನಿರ್ಣಯವನ್ನು ತೆಗೆದುಕೊಳ್ತೇವೆ. ಇಲ್ಲ ಅಲ್ಲಿ ಇನ್ನೂ ಈಗ ನನ್ನ ಇದು ಅಭಿಪ್ರಾಯನೂ ಬಂದಿಲ್ಲ. ಈಗ ಚರ್ಚೆ ಆಗ್ತಾ ಇದೆ, ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ.
ಮುಂದಿನ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮುಂದುವರಿತದೆ. ಚರ್ಚೆ ಅಪೂರ್ಣಗೊಂಡಿದೆ, ಮತ್ತೆ ಮುಂದಿನ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮುಂದುವರಿತದೆ. ನೋಡಪ್ಪ, ಕ್ಯಾಬಿನೆಟ್ ಸಭೆಯ ನಂತರ ಕ್ಯಾಬಿನೆಟ್ ಬ್ರೀಫಿಂಗ್ ಒಂದಿರುತ್ತೆ. ಕಾನೂನು ಸಚಿವರು ಆ ಬ್ರೀಫಿಂಗನ್ನು ಮಾಡ್ತಾರೆ. ಎಚ್ ಕೆ ಪಾಟೀಲರು ಹೇಳಿದ್ರು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ವಿವರವಾದ ಚರ್ಚೆ ಅಂತಂದಿದ್ದಾರೆ. ಸಚಿವ ಸಂಪುಟ ಸಭೆ ನೆಕ್ಸ್ಟ್ ನಡೆಯೋದು 24ನೇ ತಾರೀಕು ಮಲೆಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ನಡೆಯುತ್ತೆ. ಅಲ್ಲಿ ಈ ವಿಷಯ ಚರ್ಚೆಯಾಗುವುದಿಲ್ಲ. ಅದು ನಾರ್ಮಲ್ ಕ್ಯಾಬಿನೆಟ್. ಅದು ಉಳಿದೆಲ್ಲ ವಿಷಯಗಳು, ಉಳಿದೆಲ್ಲ ನಿರ್ಧಾರಗಳು ಅಲ್ಲಾಗ್ತವೆ. ಅದಾದ ನಂತರ ಮೇ 2ನೇ ತಾರೀಕು, ಅಂದರೆ ಇನ್ನು 15 ದಿವಸ ಆದ ನಂತರ ಆ ಕ್ಯಾಬಿನೆಟ್ನಲ್ಲಿ ಮೇ 2ನೇ ತಾರೀಖಿನ ಕ್ಯಾಬಿನೆಟ್ನಲ್ಲಿ ಈ ಚರ್ಚೆ ಬರಬಹುದು. ಎಚ್ ಕೆ ಪಾಟೀಲ್ ಏನು ಹೇಳಿದ್ರೆ ಕೇಳಿಸ್ಕೊಳ್ಳಿ. ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಇನ್ನೂ ಕೆಲವು ಹೆಚ್ಚಿನ ಮಾಹಿತಿಗಳು, ತಾಂತ್ರಿಕ ವಿವರಗಳು ಚರ್ಚೆಗೆ ಅಗತ್ಯ ಅವಶ್ಯ ಅಂತ ಅನಿಸಿದ್ವು. ಅವುಗಳನ್ನು ಒದಗಿಸೋದಕ್ಕೆ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇವೆ. ಚರ್ಚೆ ಅಪೂರ್ಣವಾಗಿದೆ. ಮುಂದಿನ ಕ್ಯಾಬಿನೆಟ್ ಸಭೆ ಈ ವಿಷಯ ನಾವು ಮತ್ತೆ ಚರ್ಚೆ ಮಾಡಬೇಕಾಯಿತು. ಆದರೆ ಮುಂದಿನ ಕ್ಯಾಬಿನೆಟ್ಟು MM ಹಿಲ್ಸ್ನಲ್ಲಿ ನಡೀತಾ ಇದೆ 24ನೇ ತಾರೀಕಿಗೆ. ಅಲ್ಲಿ ವಿಷಯಗಳನ್ನೇ ಬೇರೆ ಪ್ರತ್ಯೇಕಿಸಿದ್ದೇವೆ. 2ನೇ ತಾರೀಕಿಗೆ ನಡೀತಕ್ಕಂಥ ಸಚಿವ ಸಂಪುಟದ ಸಭೆಯೊಳಗೆ ಮತ್ತೆ ಈ ವಿಷಯವನ್ನು ಕೈಗೆತ್ತಿಕೊಂಡು ಒಂದು ಅಂತಿಮವಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ನಿರ್ಣಯಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.